ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ನಿಮ್ಮ ಮಿಡ್ ಟರ್ಮ್ ಹಾಲಿಡೇಸ್ ಹೌದಾ? ಸೂಟಿಯನ್ನ ಮುಗಿಸ್ಕೊಂಡು ತಿರ್ಗಾ ಬಂದಿದ್ದೀರಾ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಏನಿದೆ ಮಕ್ಕಳೇ, ನಾವು ಎಲ್ಲಿ ಸ್ಟಾಪ್ ಆಗಿದ್ವಿ ಹೇಳ್ರಿ ನೋಡೋಣ. ನಾವು ಎದ್ರ ಬಗ್ಗೆ ಚರ್ಚೆ ಮಾಡ್ಲಿಕತ್ತಿದ್ವಿ? ನಾವು ಡೇಟಾ ಹ್ಯಾಂಡ್ಲಿಂಗ್ ಅಂದ್ರೆ ದತ್ತಾಂಶಗಳ ನಿರ್ವಹಣೆ 3ನೇ ಚಾಪ್ಟರ್ ನಲ್ಲಿ ಇದ್ವಿ, ಹೌದಾ? ಸೊ ಆದ್ಮೇಲೆ ನಾನು ಒಂದಿಷ್ಟು ಕ್ಲಾಸಸ್ ಅನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ನಲ್ಲಿ ಶಾರ್ಟ್ ವಿಡಿಯೋಸ್ ಮಾಡಿ ಏನ್ ಮಾಡಿದೀನಿ, ಅಪ್ಲೋಡ್ ಮಾಡಿದೀನಿ. ಸರಿನಾ? ಸೊ ಆ ವಿಡಿಯೋಸ್ ಮುಖಾಂತರ ನೀವು ಥರ್ಡ್ ಚಾಪ್ಟರ್ ಮುಂದುವರೆದ ಭಾಗ ಮತ್ತು ಫೋರ್ತ್ ಚಾಪ್ಟರ್ ಸರಳ ಸಮೀಕರಣಗಳು ಏನಿದಾವಲ್ಲ, ಆ ಟಾಪಿಕ್ಸ್ ನೀವು ಅದ್ರ ಮುಖಾಂತರ ನೋಡ್ಕೊಂಡು ತಿಳ್ಕೊಂಡು ನೀವೇನ್ ಮಾಡಬಹುದು, ಅದನ್ನ ಆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅದೇ ರೀತಿ ಐದನೇ ಚಾಪ್ಟರ್ ಕೂಡ ಏನಿದೆ ಅಲ್ಲ, ರೇಖೆಗಳು ಮತ್ತು ಕೋನಗಳು. ಅದರಲ್ಲಿ ಮೊದಲನೇ ಟಾಪಿಕ್ ಏನಿದೆ ಅಲ್ಲ, ರೇಖೆ, ರೇಖಾಖಂಡ, ನಂತರ ಬಿಂದು, ಕೋನ, ಹೌದಾ? ಇವೆಲ್ಲ ನೀವು 6ನೇ ತರಗತಿಯಲ್ಲಿ ಕೂಡ ಕಲ್ತಿದ್ರಿ, ಹೌದಾ ಇಲ್ಲೋ? ಸೊ ಇದು ಜಸ್ಟ್ ರಿವಿಷನ್ ಪಾರ್ಟ್ ತರ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾನು ಶಾರ್ಟ್ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದೀನಿ. ದಯವಿಟ್ಟು ಎಲ್ರು ನಿಮ್ಮ ಯೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೀವೆಲ್ರೂ ಏನ್ ಮಾಡ್ಬೇಕು, ಆ ಕ್ಲಾಸಸ್ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ಸೊ ಹಾಗಾಗಿ ಈಗ ಮುಂದಿನ ಟಾಪಿಕ್, 5ನೇ ಚಾಪ್ಟರ್ ಮುಂದಿನ ಟಾಪಿಕ್ ಏನಿದೆ ಅಲ್ಲ, ಅದನ್ನ ಕವರ್ ಮಾಡೋಣ ಅಂತ. ಸೊ ರೇಖೆಗಳು ಮತ್ತು ಕೋನಗಳು. ಓಕೆ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಇವತ್ತು ನಾವ್ ಎದ್ರ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ, ಸಂಬಂಧಿತ ಕೋನದಲ್ಲಿ ಪೂರಕ ಕೋನಗಳ ಬಗ್ಗೆ ಚರ್ಚೆ ಮಾಡೋಣ. ಪೂರಕ, ಒಂದ್ ನಿಮಿಷ. ಪೂರಕ ಕೋನಗಳು. ಪೂರಕ ಕೋನಗಳು ಅಂದ್ರೆ ಏನು ಹೇಳಿ ಮಕ್ಕಳೇ? ಅದರ ಅರ್ಥ ಏನು? ಹೌದಾ? ಪೂರಕ ಕೋನಗಳು ಅಂದ್ರೆ ಎರಡು ಕೋನಗಳ ಅಳತೆಯ ಮೊತ್ತವು 90 ಡಿಗ್ರೀಸ್ ಆಗಿದ್ದರೆ ಆ ಕೋನಗಳಿಗೆ ನಾವು ಏನಂತ ಕರಿತೀವಿ? ಪೂರಕ ಕೋನಗಳು ಅಂತ ಕರಿತೀವಿ. ಎರಡು ಕೋನಗಳನ್ನ ನಾವು ಅವ್ರ ಅಳತೆ ಏನಿರುತ್ತಲ್ಲ, ಅವಕ್ಕನ್ನ ನಾವು ಅದರ ಮೊತ್ತವನ್ನು ಕಂಡು ಹಿಡಿದಾಗ ಅದ್ರ ಮೊತ್ತ ಎಷ್ಟು ಬರ್ಬೇಕು? 90 ಡಿಗ್ರಿ ಬರ್ಬೇಕು. ಬಂತಂದ್ರೆ ಅವಕ್ಕೆ ನಾವ್ ಏನಂತ ಕರಿತೀವಿ? ಪೂರಕ ಕೋನಗಳು ಅಂತ ಕರಿತೀವಿ. ಸೊ ಎರಡು ಕೋನಗಳ ಅಳತೆ ಅಳತೆಯ ಮೊತ್ತವು 90 ಡಿಗ್ರಿ ಆಗಿದ್ದರೆ ಆ ಕೋನಗಳನ್ನು ಆ ಕೋನಗಳನ್ನು ಪೂರಕ ಕೋನಗಳೆನ್ನುತ್ತಾರೆ. ಹೌದಾ? ಸೊ ನೀವ್ ಇದನ್ನ ನೋಟ್ ಡೌನ್ ಮಾಡ್ಕೊಳ್ರಿ. ನಂತರ ಇದ್ರ ಮೇಲೆ ಒಂದು ಸಿಮ್ಯುಲೇಷನ್ ಅನ್ನ ನೋಡೋಣ ಅಂತ. ಹೌದಾ? ಪೂರಕ ಕೋನಗಳು ಅಂತಾರೆ. ನಂತರ ಇದ್ರದ್ದು ಅಪೋಸಿಟ್ ಬರುತ್ತೆ, ಏನ್ ಹೇಳ್ರಿ? ಇದರ ವಿಪರೀತ, ಇದಕ್ಕಿಂತ ಡಿಫ್ರೆಂಟ್ ಆಗಿರೋದು, ಅದಕ್ಕೆ ಏನಂತ ಕರಿತೇವೆ ನಾವು? ಪರಿಪೂರಕ ಕೋನಗಳು. ಪರಿಪೂರಕ ಕೋನಗಳಲ್ಲಿ ಏನಾಗ್ತದೆ? ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ? ಎರಡು ಕೋನಗಳನ್ನ ಏನ್ ಮೊತ್ತ ಇರ್ತದಲ್ಲ, ಸಾರಿ, ಏನ್ ಅಳತೆ ಇರ್ತದಲ್ಲ, ಎರಡು ಕೋನಗಳ ಏನ್ ಅಳತೆ ಇರ್ತದಲ್ಲ, ಆ ಅಳತೆಯನ್ನ ನಾವ್ ಏನ್ ಮಾಡ್ತೀವಿ ಇಲ್ಲಿ? ಆ ಅಳತೆಯನ್ನ ಮೊತ್ತವನ್ನು ಕಂಡು ಹಿಡಿತೀವಿ. ಅದು ಎಷ್ಟು ಬರ್ಬೇಕು ಮೊತ್ತವು? 180 ಡಿಗ್ರಿ, 180 ಡಿಗ್ರೀಸ್ ಬರ್ಬೇಕು. ಹಾಗ ಬಂದ್ರೆ ಮಾತ್ರ ಅವಕ್ಕೆ ಏನಂತ ಕರಿತೀವಿ? ಅವು ಎರಡು ಕೋನಗಳಿಗೆ ನಾವು ಪರಿಪೂರಕ ಕೋನಗಳು ಅಂತ ಕರಿತೀವಿ. ಸೊ ಇದ್ರ ಅರ್ಥ ಏನು? ಜೋಡಿ ಕೋನಗಳನ್ನು ನಾವು ಅದರ ಅಳತೆಯ ಮೊತ್ತ 180, 180 ಡಿಗ್ರೀಸ್ ಬಂದರೆ ಓಕೆ, ನಾವ್ ಏನಂತ ಕರಿತೀವಿ? ಪರಿಪೂರಕ ಕೋನಗಳು. ಹೌದಾ? ಸೊ ಎರಡು ಕೋನಗಳ ಅಳತೆಯ ಮೊತ್ತವು 180 ಡಿಗ್ರೀಸ್ ಆಗಿದ್ದರೆ ಆ ಕೋನಗಳನ್ನು
ಪರಿಪೂರಕ ಕೋನ ಎನ್ನುತ್ತಾರೆ. ಹೌದಾ? ಎಸ್, ಇದನ್ನ ನೋಟ್ ಡೌನ್ ಮಾಡ್ಕೊಡ್ರಿ. ನಂತರ ಇವೆರಡರ ಮೇಲೇನು ಕೂಡ ಸಿಮ್ಯುಲೇಷನ್ ನೋಡೋಣ ಅಂತ. ಎಸ್, ಈಗ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಂತ ಮಕ್ಳೇ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಹ್ಮ್. ಈಗ ನೀವು ಇಲ್ಲಿ ಗಮನ ಕೊಟ್ರೆ, ನಾನು ಏನ್ ಮಾಡಿದೀನಿ, ಇಲ್ಲಿ ಯಾವ ಕೋನ ತಗೊಂಡಿದೀನಿ? ಪೂರಕ ಕೋನಗಳನ್ನ ತಗೊಂಡಿದೀನಿ. ಸೊ ಪೂರಕ ಕೋನಗಳಲ್ಲಿ ಏನ್ ಹೇಳ್ತಾರೆ? ಎರಡೂ ಕೋನಗಳ ಅಳತೆಯ ಮೊತ್ತ ಎಷ್ಟಿರ್ಬೇಕು? 90 ಡಿಗ್ರೀಸ್ ಬರ್ಬೇಕು. ಅಂದ್ರ ನಾವೇನಂತ ಕರಿತೀವಿ? ಆ ಜೋಡಿ ಕೋನಗಳಿಗೆ ಪೂರಕ ಕೋನಗಳು ಅಂತ ಕರಿತೀವಿ. ಹೌದೋ ಇಲ್ಲೋ? ಸೊ ಈಗ ನೋಡಿ ಇಲ್ಲಿ, ನೀವಿಲ್ಲಿ ಗಮನಿಸಿದ್ರೆ, ಎರಡು ಆಂಗಲ್ಸ್, ಏನ್ ಕೋನಗಳು, ಎರಡು ಕೋನಗಳನ್ನ ಏನ್ ತಗೊಂಡಿದೀನಿ, ಒಂದ್ ಎಷ್ಟೈತಿ? 71 ಡಿಗ್ರೀಸ್ ಅದ, ಇನ್ನೊಂದು 19 ಡಿಗ್ರೀಸ್, 71 ಮತ್ತು 19 ಡಿಗ್ರೀಸ್ ಇದಾವ. ಈಗ ಚೆಕ್ ಮಾಡೋಣ, ಇವ ಪೂರಕ ಕೋನಗಳು ಅದಾವೋ ಇಲ್ಲೋ ಅಂತ ನೋಡೋಣಂತ ಈಗ. ಹ್ಮ್. ನೋಡ್ರಿ ಇಲ್ಲಿ. ಎಸ್, ನೀವಿಲ್ಲಿ ಗಮನಿಸಿದ್ರೆ ಇದು 71 ಡಿಗ್ರಿ ಅದ, ಇಲ್ಲಿಂತ್ರ ಪ್ರಾರಂಭವಾಗಿ ಇಲ್ಲಿ ತನ. ನಂತರ ಇದು ಎಷ್ಟಿದೆ? 19 ಡಿಗ್ರಿ. ಸೊ ಇದು ನೀಲಿ ಕಲರ್ ನಲ್ಲಿ ಇರುವಂತಹ ಏನ್ ಕೋನ ಇದೆಯಲ್ಲ, ಅದು 71 ಡಿಗ್ರಿ. ನಂತರ ಪಿಂಕ್ ಕಲರ್ ಅಲ್ಲಿ ಏನಿದೆಯಲ್ಲ, ಅದಕ್ಕೆ ನಾವು ಅದು 19 ಡಿಗ್ರಿ ಇದೆ. ಸೊ ಎರಡನ್ನು ಕೂಡಿಸಿದ್ರೆ ನೀವು ಇಲ್ಲಿ ಏನ್ ನೋಡ್ಬೋದು? ಈ ರೀತಿ ಒಂದು ಎಲ್ ಶೇಪ್, ಉಲ್ಟಾ ಎಲ್ ಅಂತ ನಾವೇನ್ ಹೇಳ್ತೀವಲ್ಲ, ಅದೇನಾಗ್ಲಿಕ್ಕತ್ತದ? ಇಲ್ಲಿ ಹೈಲೈಟ್ ಆಗ್ಲಿಕ್ಕತ್ತದ. ಇದನ್ನ ನಾವ್ ಯಾವಾಗ ಮಾಡ್ತೀವಿ ಹೇಳ್ರಿ ಮಕ್ಳೇ? ಯಾವಾಗ ಕೋಣದ ಅಳತೆ ಎಷ್ಟಿರ್ತದ? 90 ಡಿಗ್ರೀಸ್ ಇದ್ರೆ ಮಾತ್ರ ನಾವ್ ಈ ರೀತಿ ಅದನ್ನ ತೋರಿಸ್ತೀವಿ. ಹೌದಾ ಇಲ್ಲೋ? ಸೊ ಹಾಗಾದ್ರೆ 71 ಮತ್ತು 19 ಎರಡೂ ಕೋನಗಳನ್ನ ನಾವು ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ಲಿಕ್ಕತ್ತದ? ಇಲ್ಲಿ 90 ಡಿಗ್ರಿ ಬರ್ಲಿಕ್ಕತ್ತದ. ಹಾಗಾಗಿ ಇವೆರಡು ಏನಾದು? ಪೂರಕ ಕೋನಗಳಾದವು. ಹೌದಾ? ಈಗ ಸ್ವಲ್ಪ ಇಲ್ಲಿ ಬದಲಾವಣೆ ಮಾಡೋಣಂತ. ಹ್ಮ್. ಇಲ್ಲಿ ನೀವು ಗಮನಿಸಿದ್ನೆ, ಇದನ್ನ ಜಾಸ್ತಿ ಮಾಡ್ಕೋತ ಹೊಟ್ಟಿದೀನಿ, ಆದ್ರ ಅಲ್ಲಿ ಏನಾಗ್ಲಿಕ್ಕತ್ತದ ನೋಡ್ರಿ. ಅಲ್ಲಿ ಕಡಿಮೆ ಹಾಕೋಂತ ಹೊಂಟದ. ಈಗ ಇದನ್ನೇ, ಈ ಕೋನವನ್ನು ನಾನು ಕಡಿಮೆ ಮಾಡ್ಲಿಕತ್ತೀನಿ. ಆ ಕಡೆ ಪಿಂಕ್ ಕಲರ್ ಕೋನ ಏನಿದೆ ಅಲ್ಲ, ಅದು ಜಾಸ್ತಿ ಹಾಕೋಂತ ಹೊಂಟದ. ಹೌದಾ? ಗಮನಿಸಬಹುದಾ? ಅದರ ಅರ್ಥವೇನು? ಅದರ ಅರ್ಥ, ಎರಡೂ ಕೋನಗಳ ಏನ್ ಅಳತೆ ಇರ್ತದಲ್ಲ, ಅದ್ರ ಮೊತ್ತ ಯಾವತ್ತು 90 ಡಿಗ್ರೀಸೇ ಇರ್ತದ, ಅದು ಬದಲಾವಣೆ ಆಗೋದಿಲ್ಲ. ಹೌದಾ? ಈಗ ನೋಡೋಣಂತ. ಸೊ ಈ ಒಂದು 46 ಡಿಗ್ರಿ ತಗೊಂಡಿದೀನಿ, ಇನ್ನೊಂದು 44 ಡಿಗ್ರಿ ತಗೊಂಡಿನಿ. ಸೊ ಈ ರೀತಿ ನಾನು ತಂದಿಟ್ಟೆ. ನೋಡ್ರಿ ಇಲ್ಲಿ. ಎಸ್. ಸೊ ಇದು ಏನಿದೆ? 46 ಡಿಗ್ರಿ ಇದೆ, ಇದು 44 ಡಿಗ್ರಿ ಇದೆ. ಸೊ ಎರಡನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬಂತು? 90 ಡಿಗ್ರೀಸೇ ಬರುತ್ತೆ. ಅದಕ್ಕೆ ನಾವ್ ಏನಂತ ಕರಿತೇವೆ? ಇವಕ್ಕೆ ಪೂರಕ ಕೋನಗಳು ಅಂತ ಕರಿತೀವಿ. ಹೌದಾ? ಈಗ ನಾನು ಇದನ್ನ ಜಾಸ್ತಿ ಮಾಡ್ಕೊಂತ ಹೋದೆ ಅಂದ್ರೂನು ನೋಡ್ರಿ ಇಲ್ಲಿ, ಇಲ್ಲೇ ನಾನು ಏನ್ ಮಾಡ್ಬಿಟ್ಟೆ? 90 ಡಿಗ್ರೀಸ್ ತಂದ್ಬಿಟ್ಟೆ. ನೀವ್ ಇದ್ ನೋಡ್ಬೋದು, ಈ ರೀತಿ ಇಲ್ಲಿ ಎಲ್ ಶೇಪ್ ಬಂದಿದೆ 90 ಡಿಗ್ರಿ. ಆದ್ರೆ ಇದು ನೋಡಿ, ಪೂರ್ತಿ ಫ್ಲಾಟ್ ಆಗ್ಬಿಡುತ್ತೆ. ಅದರ ಅರ್ಥ ಏನು? 90 ಡಿಗ್ರಿಗಿಂತ ಹೆಚ್ಚಿಗೆ ಮೊತ್ತವು ಅದು ಬರೋದೇ ಇಲ್ಲ. ಕೋನಗಳ ಅಳತೆ ಯಾವತ್ತು 90 ಡಿಗ್ರೀಸ್ ಅಷ್ಟೇ ಆಗಿರ್ಬೇಕು. ಅಂದ್ರೆ ನಾವೇನಂತ ಹೇಳ್ತೀವಿ? ಎರಡು ಕೋನಗಳಿಗೆ, ಜೋಡಿ ಕೋನಗಳಿಗೆ ನಾವು ಪೂರಕ ಕೋನಗಳು ಅಂತ ಹೇಳಬಹುದು. ಸರಿನಾ? ಈಗ ಪರಿಪೂರಕ ಕೋನಗಳ ಬಗ್ಗೆ ವಿಚಾರ ಮಾಡೋಣಂತ. ಸೊ ಇಲ್ಲಿ ನಾನು 86 ಡಿಗ್ರಿ ತಗೊಂಡಿದ್ದೀನಿ, ಇಲ್ಲಿ ಎಷ್ಟಿದೆ? 94 ಡಿಗ್ರೀಸ್. ಪರಿಪೂರಕ ಕೋನಗಳು ಏನ್ ಹೇಳ್ತದ? ಎರಡೂ ಕೋನಗಳ ಅಳತೆಯ ಮೊತ್ತ ಎಷ್ಟಿರ್ಬೇಕು? 180 ಡಿಗ್ರೀಸ್ ಆಗಿರ್ಬೇಕು. ಅಂದ್ರೆ ನಾವು ಆ ಒಂದು ಕೋನಗೆ ಏನ್ ಅಂತ ಹೇಳ್ತೀವಿ? ಆ ಕೋನಗಳಿಗೆ ಪರಿಪೂರಕ ಕೋನಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ 86 ಡಿಗ್ರಿ ಇದೆ, ಇಲ್ಲಿ 94 ಡಿಗ್ರೀಸ್ ಇದೆ. ನೋಡೋಣ, ಈಗ ಚೆಕ್ ಮಾಡೋಣ. ನೋಡ್ರಿ ಇಲ್ಲಿ. ಎಸ್. ಸೊ ನೀವು ಗಮನಿಸಿದ್ರೆ, ಇದು ಎಷ್ಟಿದೆ? 94 ಡಿಗ್ರೀಸ್, ಇದು 86 ಡಿಗ್ರೀಸ್. ಎರಡನ್ನು ಜೋಡಿಸಿದಾಗ ನಮ್ಗೆ ಏನ್ ಬರ್ಲಿಕ್ಕತ್ತದ? ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಬರ್ಲಿಕ್ಕತ್ತದ. ಅದ್ರ ಅರ್ಥ ಏನು? ಇವೆರಡೂ ಕೋನಗಳನ್ನು ಕೂಡಿಸಿದಾಗ ನಮ್ಗೆ ಏನ್ ಬರ್ಲಿಕ್ಕತ್ತದ? ಅದರ ಅಳತೆಯ ಒಂದು ಮೊತ್ತ ಎಷ್ಟಾಗಿದೆ ಮಕ್ಳೇ? 180 ಡಿಗ್ರಿ ಆಗಿದೆ. ಹಾಗಾಗಿ ಇವೆರಡೂ ಕೋನಗಳನ್ನು ನಾವ್ ಏನಂತ ಕರಿತೀವಿ? ಪರಿಪೂರಕ ಕೋನಗಳು ಅಂತ ಕರಿತೀವಿ. ಸೊ ಎರಡು ಕೋನಗಳ ಅಳತೆ, ಅಳತೆ ಅಂದ್ರೆ ಇಲ್ಲಿ ಯಾವ್ದ್ಯಾವ್ದು? 86 ಡಿಗ್ರೀಸ್ ಪ್ಲಸ್ 94 ಡಿಗ್ರೀಸ್, ಎರಡನ್ನು ಅಳತೆಯನ್ನ ಕೂಡಿಸಿದಾಗ ಅದರ ಮೊತ್ತ ನಮ್ಗೆ ಏನ್ ಬಂತು? ಇಲ್ಲಿ ನೋಡ್ಬಹುದು ನೀವು, 180 ಡಿಗ್ರೀಸ್ ಬಂದಿದೆಯೋ ಇಲ್ಲೋ? ಬಂದಿದ್ದಕ್ಕೆ ನಾವೇನಂತ ಕರಿತೀವಿ? ಇವೆರಡೂ ಕೋನಗಳಿಗೆ ಜೋಡಿ ಕೋನಗಳಿಗೆ ಪರಿಪೂರಕ ಕೋನಗಳು ಅಂತ ಕರಿತೀವಿ. ಸ್ವಲ್ಪ ಇದರಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ನಾನು ಇದನ್ನ 59 ತಗೊಂಡೆ, ಆದ್ರೆ ಇಲ್ಲಿ ಇದು 121 ಹೋಯ್ತು. ಹೌದಾ ಇಲ್ಲೋ?
ಸೊ ಇಲ್ಲಿ ಬದಲಾವಣೆ ಮಾಡಾಕತ್ರಲ್ಲಿ ಏನಾಗ್ಲಿಕತ್ತದ, ಅಲ್ಲೂ ಕೂಡ ಆ ಒಂದು ಕೋನಗಳದಲ್ಲೂ ಮಾತ್ರ ಏನಾಗತೈತಿ, ಬದಲಾವಣೆ ಆಗ್ಲಿಕತ್ತದ. ಅದ್ರ ಅರ್ಥ ಏನು, ಎರಡು ಕೋನಗಳ ಅಳತೆಯ ಮೊತ್ತ ಯಾವತ್ತು ಎಷ್ಟಿರ್ಬೇಕು, 180 ಡಿಗ್ರೀಸ್ ಆಗಿರ್ಲಿಕ್ಕೆ ಬೇಕು. ಅಂದ್ರೆ ನಾವೇನಂತ ಕರಿಬಹುದು, ಅದಕ್ಕ ಪರಿಪೂರಕ ಕೋನಗಳು ಅಂತ ಕರಿಬಹುದು. ಸರಿನಾ? ಸೊ ಪೂರಕ ಕೋನಗಳು ಮತ್ತು ಪರಿಪೂರಕ ಕೋನಗಳಲ್ಲಿ ವ್ಯತ್ಯಾಸ ಗೊತ್ತಾಯ್ತಾ? ಪೂರಕ ಕೋನಗಳು ಅಂದ್ರೆ ಅದರ ಅಳತೆ, ಕೋನಗಳ ಅಳತೆಯ ಮೊತ್ತ ಎಷ್ಟಿರುತ್ತೆ, 90 ಡಿಗ್ರೀಸ್. ಪರಿಪೂರಕದಲ್ಲಿ ಕೋನಗಳ ಅಳತೆಯ ಮೊತ್ತ 180 ಡಿಗ್ರೀಸ್ ಇರ್ತದ. ಸರಿನಾ? ಎಸ್. ಸೊ ಈ ಒಂದು ಬೋರ್ಡ್ ಮೇಲೆ ನಾ ಏನ್ ಬರ್ದಿದ್ದೀನಿ ಅದನ್ನ ನೀವು ನೋಟ್ ಡೌನ್ ಮಾಡ್ಕೊಂಡಿನಿ ಅಂತ ಅನ್ಕೋತೀನಿ. ಮಾಡ್ಕೊಂಡಿರಾ ಮಕ್ಳೇ? ಓಕೆ. ಈಗ ಮುಂದಿನ ಟಾಪಿಕ್ಗೆ ಹೋಗೋಣ ಅಂತ. ಎಸ್. ಸೊ ಮುಂದಿನ ಒಂದು ಟಾಪಿಕ್ ಏನೈತಂದ್ರೆ, ನಾವಿಲ್ಲಿ ಪಾರ್ಶ್ವ ಕೋನಗಳು ಅಂದ್ರೆ ಏನು, ಪಾರ್ಶ್ವ ಕೋನಗಳು. ಪಾರ್ಶ್ವ ಕೋನಗಳು ಅಂದ್ರೆ ಏನು? ಸೊ ಈ ಪಾರ್ಶ್ವ ಕೋನಗಳಲ್ಲಿ ಏನಾಗ್ತಾವ ಅಂದ್ರೆ, ಜೋಡಿ ಕೋನಗಳಿರ್ತಾವೆ, ಅಂದ್ರೆ ಎರಡು ಕೋನಗಳಿರ್ತಾವೆ. ಆದ್ರೆ ಅವು ಎರಡು ಕೋನಗಳು ಯಾವ ರೀತಿ ಇರ್ತಾವೆ ಅಂದ್ರೆ, ಒಂದು ಸಾಮಾನ್ಯ ಶೃಂಗ ಇರ್ತದ, ಅದೇ ರೀತಿ ಒಂದು ಸಾಮಾನ್ಯ ಬಹುವನ್ನು ಹೊಂದಿರುತ್ತದೆ. ಅಂತ ಒಂದು ಜೋಡಿ ಕೋನಗಳಿಗೆ ನಾವ್ ಏನಂತ ಕರಿತೀವಿ, ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಸೊ ಪಾರ್ಶ್ವ ಕೋನಗಳು ಯಾವ ರೀತಿ ಇರ್ತವೆ, ಒಂದು ಸಾಮಾನ್ಯ ಶೃಂಗ ಮತ್ತು ಒಂದು ಸಾಮಾನ್ಯ ಶೃಂಗ ಮತ್ತು ಸಾಮಾನ್ಯ ಶೃಂಗ ಮತ್ತು ಒಂದು ಸಾಮಾನ್ಯ ಸಾಮಾನ್ಯ ಬಾಹುವನ್ನು ಹೊಂದಿರುವಂತ ಕೋನಗಳಿಗೆ ಏನಂತ ಕರಿತೀವಿ, ಪಾರ್ಶ್ವ ಕೋನಗಳು. ಹೌದಾ? ಪಾರ್ಶ್ವ ಕೋನಗಳು ಅಂತ ಕರೀತಾರೆ. ಸಾಮಾನ್ಯ ಶೃಂಗ ಮತ್ತು ಒಂದು ಸಾಮಾನ್ಯ ಬಾಹುವನ್ನು ಹೊಂದಿರುತ್ತದೆ, ಅದೇ ಒಂದು ಪಾರ್ಶ್ವ ಕೋನಗಳ ವಿಶೇಷತೆ. ಸೊ ಇದು ಯಾವ ರೀತಿ ಇರ್ತಾವೆ ಮಕ್ಳೇ, ಈಗ ನಾನ್ ನಿಮ್ಗೆ ಇಲ್ಲಿ ತೋರಿಸ್ತೀನಂತ ನೋಡಿ. ಸೊ ಎಲ್ರಿಗೂ ನಂದ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಎಸ್, ಒಂದ್ ನಿಮಿಷ. ಎಸ್, ನೀವಿಲ್ಲಿ ಗಮನಿಸಿದ್ರೆ, ಎಸ್, ಸೊ ಇಲ್ಲಿ ಏನಾಗಿದೆ, ಇಲ್ಲಿ ನೀವು ನೋಡ್ಲಿಕ್ಕತ್ತ ಇದ್ದೀರಲ್ಲ, ಈ ಒಂದು ಪಿಕ್ಚರ್ ಅಲ್ಲಿ ಅಥವಾ ಈ ಒಂದು ಫಿಗರ್ ಅಲ್ಲಿ ಏನಾಗಿದೆ ಹೇಳ್ರಿ ಮಕ್ಳೇ, ಈ ಒಂದು ಫಿಗರ್ ಅಲ್ಲಿ ಎರಡು ಏನಾಗಿದಾವೆ, ಎರಡು ಕೋನಗಳನ್ನ ಕೂರ್ಸಿದ್ದೇವೆ, ಹೌದೋ ಇಲ್ಲೋ? ಆದ್ರೆ ಎರಡು ಕೋನಗಳಲ್ಲಿ ಏನಾಗಿದೆ, ಒಂದು ಸಾಮಾನ್ಯ ಶೃಂಗ ಇದೆ. ಇದು ಓ ಏನ್ ಅನ್ಲಿಕ್ಕತ್ತದಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಶೃಂಗ, ಹೌದೋ ಇಲ್ಲೋ? ಆದ್ರೆ ಇದು ಎರಡೂ ಕಡೆ ಸಾಮಾನ್ಯವಾಗಿದೆ. ಈ ಒ ಬಿ ಸಿ ಆಂಗಲ್ ಏನಿದೆ ಅಲ್ಲ, ಸಾರಿ, ಬಿ ಒ ಸಿ ಆಂಗಲ್ ಏನಿದೆ ಅಲ್ಲ, ಬಿ ಒ ಸಿ ಕೋಣ ಏನಿದೆ ಅಲ್ಲ, 48 ಡಿಗ್ರಿ ಇರುವಂತಹ ಒಂದು ಕೋಣ, ಅದಕ್ಕೆ ಶೃಂಗ ಯಾವ್ದಿದೆ, ಓನೇ ಇದೆ. ಅದೇ ರೀತಿ ಸಿ ಒ ಎ ಏನ್ ಕೋಣ ಇದೆ ಅಲ್ಲ, ಅದು 19 ಡಿಗ್ರಿ ಇದು, ಅದಕ್ಕೂ ಕೂಡ ಶೃಂಗ ಯಾವ್ದಿದೆ, ಓನೇ ಇದೆ. ಅಂದ್ರೆ ಎರಡೂ ಕೋಣಗಳಿಗೆ ಇದು ಸಾಮಾನ್ಯವಾಗಿದೆ ಶೃಂಗ, ಹೌದಾ? ಅದೇ ರೀತಿ ಸಾಮಾನ್ಯವಾದ ಬಾಹು, ಇದೇನ್ ಓಸಿ ನೋಡ್ಲಿಕ್ಕತ್ತಿರ್ಲ, ಅದು ಈ ಕೋಣದಲ್ಲಿಯೂ ಕೂಡ ಇದೆ, ಈ ಕೋಣದಲ್ಲಿಯೂ ಕೂಡ ಇದೆ. ಹಾಗಾಗಿ ಇಂಥ ಕೋಣಗಳಿಗೆ ನಾವ್ ಏನಂತ ಕರಿತೀವಿ, ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಸಾಮಾನ್ಯವಾದ ಶೃಂಗ ಮತ್ತು ಸಾಮಾನ್ಯವಾದ ಬಾಹುವನ್ನು ಹೊಂದಂತ ಒಂದು ಕೋನಗಳಿಗೆ ನಾವ್ ಏನಂತ ಕರಿತೀವಿ, ಪಾರ್ಶ್ವ ಕೋನಗಳು ಅಂತ ಕರಿತೀವಿ, ಹೌದಾ? ಸೊ ನೋಡ್ರಿ ಇಲ್ಲಿ ಆಂಗಲ್ ಎ ಒ ಸಿ ಏನಿದೆ ಅಲ್ಲ, ಆಂಗಲ್ ಎ ಒ ಸಿ ಗೆ ಸೈಡ್ಸ್ ಯಾವ್ಯಾವ ಹೇಳ್ರಿ ಮಕ್ಳೇ,
ಓ ಎ ಮತ್ತು ಒ ಸಿ, ಮತ್ತು ಓ ಏನಿದೆ ಅದು ಶೃಂಗವಾಗಿದೆ. ಸೊ ಆಂಗಲ್ ಬಿ ಒ ಸಿ ಇದೇನ ಆಂಗಲ್ ನೋಡ್ಲಿಕ್ಕತ್ತಿರಲ್ಲ ನೀವು, ಅದರಲ್ಲಿ ಸೈಡ್ ಯಾವ್ಯಾವಿದೆ, ಒ ಬಿ ಮತ್ತು ಒ ಸಿ, ಅಲ್ಲೂ ಕೂಡ ಓ ಏನಿದೆ ಶೃಂಗವಾಗಿದೆ. ಹೌದಾ? ಸೊ ಹಾಗಾಗಿ ಒ ಸಿ ಏನ್ ನೋಡ್ಬಹುದು ನೀವು, ಇಲ್ಲೂ ಕೂಡ ಕಾಮನ್ ಆಗಿದೆ. ಈ ಇಲ್ಲೂ ಕೂಡ ನೀವು ಆ ಬಾಹುವನ್ನ ನೋಡ್ಬಹುದು, ಇಲ್ಲೂ ಕೂಡ ನೋಡ್ಬಹುದು. ಆಂಗಲ್ ಬಿ ಒ ಸಿ ಅಲ್ಲಿಯೂ ನೋಡ್ಬಹುದು, ಆಂಗಲ್ ಎ ಒ ಸಿ ಅಲ್ಲಿ ನೋಡ್ಬಹುದು. ಹಾಗಾಗಿ ಒ ಸಿ ಏನಾಗುತ್ತೆ, ಅದು ಒಂದು ಸಾಮಾನ್ಯವಾದ ಬಾಹು ಆಗ್ತದೆ. ನಂತರ ಓ ಏನಾಗ್ತದೆ, ಇದು ಕಾಮನ್ ವರ್ಟೆಕ್ಸ್ ಅಂದ್ರೆ ಸಾಮಾನ್ಯವಾದ ಒಂದು ಶೃಂಗವಾಗ್ತದೆ. ಹಾಗಾಗಿ ನಾವು ಈ ಎರಡೂ ಕೋನಗಳನ್ನು, ಆಂಗಲ್ ಎ ಒ ಸಿ, ಕೋನ ಎ ಒ ಸಿ ಮತ್ತು ಕೋನ ಬಿ ಒ ಸಿ ನ ಏನಂತ ಕರಿತೀವಿ, ಪಾರ್ಶ್ವ ಕೋನಗಳು ಅಥವಾ ಇಂಗ್ಲಿಷ್ ನಲ್ಲಿ ಅಡ್ಜಸೆಂಟ್ ಆಂಗಲ್ಸ್ ಅಂತಾನು ಕೂಡ ಕರೀತಾರೆ. ಓಕೆ, ಈಗ ಸ್ವಲ್ಪ ಇಲ್ಲಿ ನಾನು ಬದಲಾವಣೆ ಮಾಡ್ಲಿಕತ್ತೀನಿ, ನೋಡ್ಲಿಕತ್ತೀರಲ್ಲ, ಇಲ್ಲಿ ನೋಡ್ರಿ. ಹೌದಾ? ಅವಕರ ಅಳತೆ ಚೇಂಜ್ ಆಗ್ಲಿಕತ್ತದ್ರಿ. ಆದ್ರೆ ಎರಡೂ ಕೋಣಗಳಲ್ಲಿ ನೀವ್ ಏನ್ ಗಮನಿಸಬಹುದು, ಅವು ಏನಿದಾವೆ, ಸಾಮಾನ್ಯವಾದ ಶೃಂಗ ಮತ್ತು ಸಾಮಾನ್ಯವಾದ ಬಾಹು ಮಾತ್ರ ಅಲ್ಲೇ ಇದೆ. ಅಂದ್ರ ಅದೇ ಒಂದು ಸ್ಥಳದಲ್ಲಿ ಇರ್ತಾವೆ. ಹೌದಾ? ನಾವು ಮೆಜರ್ಮೆಂಟ್ ಆದ್ರ ಅವಕರ ಅಳತೆ ಚೇಂಜ್ ಆಗ್ತಾವ. ಆದ್ರೆ ಇದು ಶೃಂಗ ಮತ್ತು ಬಾಹು ಈ ಕೋಣಗಳನ್ನ ಬಿಟ್ಟು ಬೇರೆ ಕಡೆ ಎಲ್ಲೂ ಹೊಂಟಿಲ್ಲ. ಅಳತೆ ಚೇಂಜ್ ಆಗಬಹುದು, ಆದ್ರೆ ಏನಿದು ಶೃಂಗ, ಸಾಮಾನ್ಯವಾದ ಶೃಂಗ ಮತ್ತು ಏನ್ ಬಾಹು ಇದೆಯಲ್ಲ ಅಲ್ಲೇ ಇದೆ. ಹಾಗಾಗಿ ಇಂಥ ಕೋಣಗಳಿಗೆ ನಾವ್ ಏನಂತ ಕರಿತೀವಿ, ಪಾರ್ಶ್ವ ಕೋನಗಳು. ಅವ್ಕರ್ ಅವ್ಕರ್ಗೆ ಏನ್ ವಿಶೇಷತೆ ಇರ್ತದ ಮಕ್ಳೇ, ಸಾಮಾನ್ಯವಾದ ಶೃಂಗ ಮತ್ತು ಸಾಮಾನ್ಯವಾದ ಬಾಹುವನ್ನ ಹೊಂದಿರ್ತಾವೆ. ಸರಿನಾ? ಎಸ್. ತಿಳಿತಾ ನಿಮ್ಗೆ ಪಾರ್ಶ್ವ ಕೋನಗಳು ಅಂದ್ರೆ ಯಾವ ರೀತಿ? ಈಗ ನೀವು ದಿನನಿತ್ಯದಲ್ಲಿ ಎಲ್ಲೆಲ್ಲಿ ನೋಡಬಹುದು ಪಾರ್ಶ್ವ ಕೋನಗಳನ್ನ? ಈಗ ನಿಮ್ದೊಂದ್ ಬುಕ್ ಇರ್ತಾವ್, ಹೌದಲ್ಲ? ಬುಕ್ ನ ಎರಡ್ ಭಾಗದಲ್ಲಿ ನೀವು ಓಪನ್ ಮಾಡ್ರಿ, ಯಾವ್ದಾರ ಒಂದ್ ಪೇಜ್ ಓಪನ್ ಮಾಡ್ರಿ, ಅದ್ರೊಳಗ್ ಒಂದ್ ಪೇಜ್ ಮಾತ್ರ ಈ ರೀತಿ ತೆಗದ್ ಹಿಡ್ರಿ. ಹೆಂಗಂದ್ರ ತೋರಿಸ್ತೀನಿ ನಿಮಗ. ಇಲ್ಲಿ ನಿಮ್ದೇ ಒಂದು ಟೆಕ್ಸ್ಟ್ ಬುಕ್ ನೋಡೋಣ ಅಂತ, ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಇದೆ ನೋಡಿ, ಈ ರೀತಿ ಇಟ್ಟಿದೀನಿ. ಈ ರೀತಿ ಹಿಂಗ್ ತಗೊಂಡ್ ಹಿಡಿದ್ರೆ, ಸೊ ಇದೇನಾಯ್ತು, ಇವು ಪಾರ್ಶ್ವ ಕೋನಗಳಾದವೋ ಇಲ್ಲೋ? ಈ ಕಡೆ ಒಂದು ಕೋಣ ಇದೆ, ಈ ಕಡೆ ಒಂದು ಕೋಣ ಇದೆ, ಹೌದೋ ಇಲ್ಲೋ? ಸೊ ಈ ರೀತಿ ನೀವೇನ್ ಮಾಡಬಹುದು, ಪಾರ್ಶ್ವ ಕೋನಗಳನ್ನ ದಿನನಿತ್ಯ ಜೀವನದಲ್ಲಿಯೂ ಕೂಡ ನೋಡಬಹುದು. ಹೌದಾ? ಈಗ ಮುಂದಿನ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ. ಅದ್ ಯಾವ್ದಂದ್ರೆ ಸರಳ ಯುಗ್ಮಗಳು. ಹೌದಾ? ಸರಳ ಯುಗ್ಮಗಳು. ಎಸ್, ಸರಳ ಯುಗ್ಮಗಳು ಅಂದ್ರೆ ಏನು, ಅದರ ಅರ್ಥ ಏನು? ಹೌದಾ? ಸೊ ಇಲ್ಲಿ ಏನಾಗುತ್ತೆ, ಸರಳ ಯುಗ್ಮಗಳನ್ನು ನಾವು ಯಾವ ರೀತಿ ಗಮನಿಸಬಹುದು ಅಂತಂದ್ರೆ, ಇಲ್ಲೂ ಕೂಡ ಏನಿರ್ತಾವೆ, ಇಲ್ಲೂ ಕೂಡ ಎರಡು ಕೋಣಗಳಿರ್ತಾವೆ ಮಕ್ಳೇ. ಹೌದಾ? ಎರಡು ಕೋಣಗಳು ಇರ್ತಾವೆ. ಆದ್ರೆ ಈ ಎರಡೂ ಕೋಣಗಳ ಮೊತ್ತ ಏನಿರುತ್ತೆ, 180 ಡಿಗ್ರಿಗೆ ಇರುತ್ತೆ. ಯಾವ ರೀತಿ ಅಂದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ, ಒಂದ್ ನಿಮಿಷ. ನೋಡ್ಬೋದಾ ನೀವು? ಸೊ ಇಲ್ಲಿ ಏನಾಗಿದೆ ಹೇಳ್ರಿ ಮಕ್ಳೇ, ಇಲ್ಲಿ ಎರಡು ಕೋಣಗಳಿದಾವೆ. ಒಂದು ಎ ಡಿ ಸಿ, ಇನ್ನೊಂದು ಬಿ ಡಿ ಸಿ ಇದೆ. ಸೊ ಎ ಡಿ ಸಿ ಇದು ಇದು ಮೆಜರ್ಮೆಂಟ್ ಎಷ್ಟಿದೆ, ಅಳತೆ ಎಷ್ಟಿದೆ, 82.1 ಡಿಗ್ರಿ ಇದೆ. ನಂತರ ಬಿ ಡಿ ಸಿ ಎಷ್ಟಿದೆ, ಬಿ ಡಿ ಸಿ ಇದು 97.9 ಇದೆ. ಸೊ ಆಂಗಲ್ ಎ ಡಿ ಸಿ ಮತ್ತು ಆಂಗಲ್ ಬಿ ಡಿ ಸಿ ನಾವು ಕೂಡಿಸಿದಾಗ ನಮ್ಗೆ ಎಷ್ಟ್ ಬರ್ಲಿಕ್ಕತ್ತದ ಹೇಳ್ರಿ ಮಕ್ಳೇ? ಅವು ಎಷ್ಟ್ ಬರ್ಲಿಕ್ಕತ್ತದ? ಅದು 180 ಡಿಗ್ರಿ ಬರ್ಲಿಕ್ಕತ್ತದ. ಹಾಗಾಗಿ ಇವನ್ನ ಏನಂತ ಕರಿತೀವಿ ನಾವು? ಎರಡೂ ಕೋನಗಳನ್ನ ಸರಳ ಯುಗ್ಮಗಳು ಅಂತ ಕರಿತೀವಿ. ಹೌದೋ ಇಲ್ಲೋ? ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂತಾನೂ ಕೂಡ ಹೇಳ್ತೀವಿ. ಹೌದಾ? ಆದ್ರೆ ನಾವ್ ಇದನ್ನ ಈ ಒಂದು ಫೀಚರ್ ಅಥವಾ ಈ ಒಂದು ಲಕ್ಷಣ ಮತ್ತೊಂದ್ ಕಡೆನೂ ಕೂಡ ಗಮನಿಸಬಹುದು. ಅದೆಲ್ಲಿ ಹೇಳ್ರಿ? ಅದೆಲ್ಲಿ ಹೇಳ್ರಿ? ಅದು ನಾವು ಎಲ್ಲಿ ಗಮನಿಸ್ತೀವಿ? ನಾವು ಪರಿಪೂರಕ ಕೋನಗಳಲ್ಲಿ ಗಮನಿಸ್ತೇವೋ ಇಲ್ಲೋ? ಹೌದಾ? ಪರಿಪೂರಕ ಕೋನಗಳಲ್ಲಿ ಏನಾಗ್ತವೆ, ನಾವು ಎರಡು ಕೋನಗಳನ್ನ ಆ ಏನಂತಾರ,
ಅದರ ಅಳತೆಯ ಒಂದು ಮೊತ್ತವನ್ನು ಕಂಡು ಹಿಡಿದಾಗ 180 ಡಿಗ್ರಿ ಅಲ್ಲೂ ಕೂಡ ಏನ್ ಬರುತ್ತೆ, ಅದರ ಮೊತ್ತ ಬರುತ್ತೆ. ಆದ್ರೆ ಲೀನಿಯರ್ ಪೇರು ಮತ್ತು ಅಂದ್ರೆ ಸರಳ ಯುಗ್ಮಗಳು ಮತ್ತು ಪರಿಪೂರಕ ಕೋನಗಳಲ್ಲಿ ಏನ್ ಅಂತರ ಇರ್ತದೆ ಹೇಳ್ರಿ ಮಕ್ಳೇ? ಅಂತರ ಏನಂತಂದ್ರೆ ಮೊತ್ತ 180 ಡಿಗ್ರಿ ಬರ್ತದೆ. ಆದ್ರೆ ಇದು ಏನ ಸರಳ ಯುಗ್ಮಗಳು ಇರ್ತಾವಲ್ಲ, ಅದ್ರಲ್ಲಿ ನಾವ್ ಏನ್ ನೋಡ್ಬೋದು, ಪಾರ್ಶ್ವ ಕೋನಗಳನ್ನ ನೋಡಬಹುದು. ಅಂದ್ರೆ ಅವಕ್ಕೆ ಒಂದೇ ಶೃಂಗ ಇರುತ್ತೆ ಮತ್ತು ಸಾಮಾನ್ಯವಾದ ಶೃಂಗ ಇರ್ತದೆ, ಸಾಮಾನ್ಯವಾದ ಬಾಹು ಇರ್ತದೆ. ಎರಡೂ ಕೋನಗಳಿಗೆ ಸಾಮಾನ್ಯವಾದ ಶೃಂಗ ಮತ್ತು ಸಾಮಾನ್ಯವಾದ ಬಾಹು ಇದೆ. ಆದ್ರೆ ಪರಿಪೂರಕ ಕೋನಗಳಲ್ಲಿ ಅದೇ ರೀತಿ ಇರ್ಬೇಕಂತ ಏನು ಕಂಡೀಷನ್ ಇಲ್ಲ. ಹೌದಾ? ಯಾವುದೇ ರೀತಿಯ ಒಂದು ಕಂಡೀಷನ್ ಇರುವುದಿಲ್ಲ. ಹೌದಾ? ಸೊ ಕೋನಗಳ ಅಳತೆಯ ಮೊತ್ತ 180 ಡಿಗ್ರಿ ಬರುತ್ತೆ. ಆದ್ರೆ ಇದ್ರಲ್ಲಿ ಏನಾಗುತ್ತೆ, ಇದರಲ್ಲಿ ನಮ್ಗೆ ಪಾರ್ಶ್ವ ಕೋನಗಳನ್ನ ಕಾಣಬಹುದು. ಹೌದಾ? ಸರಳ ಯುಗ್ಮಗಳಲ್ಲಿ ನಾವು ಪಾರ್ಶ್ವ ಕೋನಗಳನ್ನ ಕಾಣ್ತೀವಿ. ಆದ್ರೆ ಪರಿಪೂರಕ ಕೋನಗಳಲ್ಲಿ ಅದೇ ಒಂದು ಪಾರ್ಶ್ವ ಕೋನಗಳನ್ನ ಕಾಣ್ಬೇಕು ಅಂದ್ರೆ ಅದು ಯಾವುದೇ ರೀತಿಯ ಒಂದು ಏನಂತಾರೆ ಕಂಡೀಷನ್ ಇಲ್ಲ. ಹೌದಾ? ಸೊ ಇಲ್ಲಿ ನೀವು ಗಮನಿಸಿದ್ರೆ ನಾ ಎಷ್ಟೇ ಬದಲಾವಣೆ ಮಾಡಿದ್ರು ನಮ್ಗೆ ಅಳತೆ ಯಾವತ್ತು 180 ಡಿಗ್ರಿನೇ ಇರ್ತದೆ. ಬದಲಾವಣೆ ಏನೂ ಆಗೋತಿಲ್ಲ. ಹೌದಾ? ಮೊತ್ತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಇಂಥ ಒಂದು ಕೋನಗಳಿಗೆ ನಾವ್ ಏನಂತ ಕರಿತೀವಿ? ಸರಳ ಯುಗ್ಮಗಳು ಅಂತ ಕರಿತೀವಿ. ಹೌದಾ? ಸರಳ ಯುಗ್ಮಗಳು ಅಂತ ಕರಿತೀವಿ. ಸರಿನಾ? ಎಸ್. ಈಗ ಈಗ ನಾವು ಏನ್ ಮಾಡೋದಂದ್ರೆ ಶೃಂಗಭಿಮುಖ ಕೋನಗಳ ಬಗ್ಗೆ ಮಾತಾಡೋಣಂತ. ಶೃಂಗಾಭಿಮುಖ ಶೃಂಗಾಭಿಮುಖ ಕೋನಗಳು. ಹೌದಾ? ಸೊ ಇವನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತನೂ ಕೂಡ ನಾವ್ ಹೇಳ್ತೀವಿ. ಹೌದಾ? ಹಾಗಾದ್ರೆ ಶೃಂಗಾಭಿಮುಖಗಳು ಅಂದ್ರೆ ಕೋನಗಳು ಅಂದ್ರೆ ಏನು ಹೇಳ್ಬೋದಾ ನೀವು? ಅದರ ಅರ್ಥ ಏನು? ಸೊ ಇಲ್ಲಿ ಒಂದು ನಾನ್ ನಿಮ್ಗ ಮಾಡಿ ತೋರಿಸ್ತೀನಂತೆ. ಈ ರೀತಿ ಎರಡು ಗೆರೆಗಳನ್ನ ತಗೊಂಡೆ. ಎರಡು ಗೆರೆ ಏನಾಗ್ಲಿಕತ್ತಾವ, ಇಲ್ಲಿ ಕೂಡಿ ಒಂದಕ್ಕೊಂದು ದಾಟ್ ಹೊಂಟಾವ್. ಅವು ಎರಡೂ ಗೆರೆಗಳು ಕೂಡಿದ ಸಂಬಂಧ ಕೆಲವೊಂದಿಷ್ಟು ಕೋನಗಳು ಏನಾದವು, ಇಲ್ಲಿ ರಚನೆ ಆದವು. ಯಾವ್ಯಾವು? ಇಲ್ಲಿ ಒಂದು ಕೋನ ರಚನೆ ಆಗಿದೆ, ಇಲ್ಲಿ ಒಂದಾಗಿದೆ, ಇಲ್ಲಿ ಒಂದಾಗಿದೆ, ಒಂದಾಗಿದೆ. ಇವಕ್ಕೆ ನಾವ್ ಏನಂತ ಹೇಳ್ತೀವಿ? ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ. ಯಾವ್ಯಾವು? 1 ಮತ್ತು 2 ಏನಿದೆಯಲ್ಲ, ಇದು ಒಂದನೇ ಜೋಡಿ. 1 ಮತ್ತು 2 ಏನ್ ಇದಲ್ಲ, ಇದು ಒಂದನೇ ಜೋಡಿ. ನಂತರ 3 ಮತ್ತು 4 ಏನಿದೆ ಅಲ್ಲ ಕೋನ, ಅದು ಮೂರನೇ ಜೋಡಿ. ಸೊ ಇವೆರಡೂ ಏನಿರ್ತಾವ, ಒಂದಕ್ಕೊಂದು ಸಮಾನವಾಗಿ ಇರ್ತಾವೆ. ಸೊ ಶೃಂಗಾಭಿಮುಖ ಕೋನಗಳು ಏನಿರ್ತಾವಲ್ಲ, ಒಂದಕ್ಕೊಂದು ಸಮಾನವಾಗಿ ಇರ್ತವೆ. ಸೊ ಅದ್ ಯಾವ ರೀತಿ ಇರ್ತಾವೆ ಮಕ್ಕಳೇ? ಯಾವ ರೀತಿ ನೀವು ಇದನ್ನ ನೋಡಬಹುದು? ನಾನಿಲ್ಲಿ ಒಂದು ನಿಮ್ಗೆ ಸಿಮ್ಯುಲೇಷನ್ ತೋರಿಸ್ತೀನಂತ. 1 ನಿಮಿಷ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಸೊ ನಾವಿಲ್ಲಿ ಏನ್ ನೋಡ್ಬೇಕು? ನಾವ್ ಏನನ್ನ ಕಂಡು ಹಿಡಿಬೇಕು? ಟು ವೆರಿಫೈ ದಟ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಅಂದ್ರೆ ಶೃಂಗಾಭಿಮುಖ ಕೋನಗಳು ಒಂದಕ್ಕೊಂದು ಸಮಾನವಾಗಿ ಇರ್ತಾವೋ ಇಲ್ಲೋ ಅಂತ ನೋಡ್ಬೇಕು. ಸೊ ಪ್ರಾರಂಭ ಮಾಡೋಣವಾ? ಎಸ್. ಸೊ ಇಲ್ಲಿ ಒಂದು ಸರ್ಕಲ್ ಇದೆ. ಹೌದಾ? ಸೊ ಈಗ ಮೊದಲನೇ ಗೆರೆ ನಾನ್ ತಗೊಂಡೆ, ಅದ್ಯಾವುದು? AB. ನಂತರ BC ಇದೆ ಎರಡನೇದ್ದು. ಹೌದಾ? ಸೊ ಎರಡು ಗೆರೆಗಳು ಚುಕ್ಕಿ ಏನಿದೆಲ್ಲ O ಬಿಂದುಗೆ ಬಂದು ಕೂಡ್ತಾವೆ. ಹೌದಾ? ಬಂದು ಕೂಡಿದಕ್ಕೆ ಏನಾಗಿದೆ, ಇಲ್ಲಿ ಮೊದಲನೇ ಕೋನ ರಚನೆ ಆಯ್ತು. ಈಗ ಎರಡನೇ ಕೋನ ರಚನೆ ಆಯ್ತು. ನಂತರ ಇದು ಮೂರನೇ ಕೋನ, ಇದು ನಾಲ್ಕನೇ ಕೋನ. ಒಟ್ಟಾರೆ ಎಷ್ಟು ಕೋನಗಳು ರಚನೆ ಆದವು ಮಕ್ಕಳು? 4 ಕೋಣೆಗಳು ರಚನೆ ಆದವು. ಈಗ ನಾವೇನ್ ಹೇಳಿಕತ್ತೀವಿ? AOD ಅಂದ್ರೆ ಇದು ಕೆಂಪದಲ್ಲಿ ಏನ್ ಹೈಲೈಟ್ ಆಗಿದಾವಲ್ಲ, AOD ಮತ್ತು BOC ಅವೆರಡೂ ಒಂದಕ್ಕೊಂದು ಏನಾಗಿದಾವ? ಸಮಾನವಾಗಿದ್ದಾವೆ ಅಂತ ಹೇಳಿಕತ್ತೀವಿ. ಅದೇ ರೀತಿ AOC ಮತ್ತು DOB ಏನಿದಾವಲ್ಲ, ನೀಲಿ ಬಣ್ಣದಲ್ಲಿ ಇರುವಂತಹ ಒಂದು ಕೋನಗಳು, ಅವು ಒಂದಕ್ಕೊಂದು ಸಮಾನವಾಗಿದ್ದಾವೆ ಅಂತ ನೋಡೋಣ. ಹಾಗಾಗಿ ಈಗ ಏನ್ ಮಾಡ್ತೀನಿ, ಪೂರ್ಣ ಒಂದು ಪ್ರೊಟ್ರಾಕ್ಟರ್ ಏನಿರುತ್ತಲ್ಲ ಅದನ್ನ
ಇಲ್ಲಿ ಫುಲ್ ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ ಇದನ್ನ ನಾವು ಯೂಶಲಿ ನಾವು ಗಣಿತದಲ್ಲಿ ಏನನ್ನ ಬಳಕೆ ಮಾಡ್ತೀವಿ, ಹಾಫ್ ಪ್ರೊಟ್ರಾಕ್ಟರ್ ಅನ್ನ ಬಳಕೆ ಮಾಡ್ತೀವಿ, ಹೌದಾ ಇಲ್ಲೋ? ಆದ್ರೆ ಇಲ್ಲಿ ಫುಲ್ ಪ್ರೊಟ್ರಾಕ್ಟರ್ ಇದೆ ಅಂದ್ರೆ ಪೂರ್ತಿ ಆ ಕಡೆನೂ ಇರುದೆ, ಮೇಲ್ಗೆ ಸೈಡು ಇದೆ, ಕೆಳಗಡೆ ಸೈಡುದಲ್ಲೂ ಇದೆ. ಸೊ ಇಲ್ಲಿ ಏನ್ ಮಾಡೋಣ, ಇದಕ್ಕೆ ಇಟ್ಟೆ. ಸೊ ಇಲ್ಲಿ ಇರುವುದ್ರಿಂದ ಏನಾಯ್ತು, ಈಗ ಇಲ್ಲಿ ಏನ್ ಬಂದಿದಾವೆ, ನಾವ್ ಆ ಒಂದು ಏನ್ ಸರ್ಕಲ್ ಮಾಡಿದ್ವಿ ಅಲ್ಲ, ನಾವೇನ್ ಕೋಣಗಳನ್ನ ರಚನೆ ಮಾಡಿದ್ವಿ ಅಲ್ಲ, ಆ ಕೋಣಗಳನ್ನ ಇಲ್ಲಿ ನಾನು ಅಳತೆ ಮಾಡ್ಬೇಕು. ಸೊ ಈಗ ನಾನು ಏನ್ ಮಾಡ್ತೀನಿ, ಒಂದಿಷ್ಟು ಈಗ ಇದನ್ನ ತಿರುಗಿಸ್ತೀನಿ. ಸೊ ನೀವು ನೋಡ್ಬೋದಾ, ಇಲ್ಲಿ ತಿರುಗಿಸಿದೆ ನಾನು, ಹೌದಾ? ಸೊ ತಿರುಗಿಸೋದ್ರಿಂದ ಏನಾಯ್ತು, ಒಂದ್ ನಿಮಿಷ. ಹಾ, ಇಲ್ಲಿ ನೋಡಿ. ಸೊ ತಿರುಗಿಸಿದ ಮೇಲೆ ನನಗೆ ಏನ್ ಗೊತ್ತಾಯ್ತು, ಈಗ ಆಂಗಲ್ ಎ ಒ ಸಿ ಅಂತ ಇದೆ. ಆಂಗಲ್ ಎ ಒ ಸಿ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಆಂಗಲ್ ಎ ಒ ಸಿ, ಹೌದಾ? ಈಗ ಅದ್ರ ಅಳತೆ ಚೆಕ್ ಮಾಡೋಣ ಅಂತ. ಎಸ್, ಈಗ ಇಲ್ಲಿ ನೀವು ಗಮನಿಸಿದ್ರೆ ಈ ಗೆರೆ ಎ ಒ ಸಿ ಇದು ಎಲ್ಲಿ ಹೊಂಟದ, ಇಲ್ಲಿ 80 ಡಿಗ್ರಿ ಇದೆ. 80 ಆಗೋಣ, ಇದು ಏನ್ ಬರುತ್ತೆ ಅಲ್ಲ, ಆಬ್ವಿಯಸ್ಲಿ 90 ಡಿಗ್ರಿ ಬರತ್ತದ. ಅಂದ್ರೆ ಇದರದ ಮೊತ್ತ, ಸಾರಿ, ಇದರ ಅಳತೆ ಎಷ್ಟಾಯ್ತು, 90 ಡಿಗ್ರಿ ಆಯ್ತು, 90 ಡಿಗ್ರಿ. ಅದೇ ರೀತಿ ಆಂಗಲ್ ಬಿ ಒ ಸಿ, ಬಿ ಒ ಸಿ ಇದು ಕೂಡ ಇಲ್ಲೇ ಬರ್ಲಿಕ್ಕತ್ತದ. ಅಂದ್ರೆ ಇದು ಕೂಡ ಎಷ್ಟಾಯ್ತು, ಇದ್ರದ ಅಳತೆಯು ಕೂಡ 90 ಡಿಗ್ರಿ ಆಯ್ತು. ಈಗ ಆಂಗಲ್ ಬಿ ಒ ಡಿ, ಆಂಗಲ್ ಬಿ ಒ ಡಿ ಇಲ್ಲೂ ನೋಡಿ, ಇಲ್ಲೂ ಕೂಡ ಏನಿದೆ, 90 ಡಿಗ್ರಿನೇ ಇದೆ, ಹೌದಾ ಇಲ್ಲ? ಇದು 80 ಇದೆ, 80 ಆದ್ಮೇಲೆ ಏನಾಗ್ಲಿಕ್ಕತ್ತದ, ಇಲ್ಲಿ ನೋಡಿ, ಇದು 90 ಆಗಿದೆ, ಹೌದಾ? ಸೊ ಆಂಗಲ್ ಎ ಒ ಡಿ, ಎ ಒ ಡಿ ಇಲ್ಲಿದೆ, ಹೌದಾ? ಇದು ಇಲ್ಲಿ ಬರ್ಲಿಕ್ಕತ್ತದ ಅಂದ್ರೆ ಮತ್ತೆ ಅದು 90 ಡಿಗ್ರಿಯೇ ಆಗಿರ್ತದ. ಸೊ ಈಗ ಚೆಕ್ ಮಾಡೋಣವಾ. ಸೊ ಎರಡೂ ಕೋಣಗಳು ಅಂದ್ರೆ ಇದು ಒಂದು ಜೋಡಿ, ಇದು ಎರಡನೇ ಜೋಡಿ, ಹೌದಾ? ಸೊ ಒಂದಕ್ಕೊಂದು ಸಮಾನವಾಗಿ ಇದಾವೋ ಇಲ್ಲೋ ನೋಡೋಣ ಅಂತ. ಸೊ ಏನಾಯ್ತು, ಆನ್ಸರ್ ನಮ್ದು ಏನಂತ ಬಂತು, ಎಲ್ಲ ವ್ಯಾಲ್ಯೂಸು ಕರೆಕ್ಟ್ ಆಗಿದೆ ಅಂತ ಬಂತು, ಹೌದಾ? ಈಗ ಮತ್ತೆ ಏನ್ ಮಾಡೋಣ, ಸ್ವಲ್ಪ ಇದರಲ್ಲಿ ಚೇಂಜ್ ಮಾಡೋಣ ಅಂತ. ಈ ರೀತಿ ನಾನು ಏನ್ ಮಾಡಿದೆ, ತಿರುಗಿಸಿದೆ, ಹೌದಾ? ಸೊ ಇಲ್ಲಿ ತಿರುಗಿಸಿದ ಮೇಲೆ ನೀವೇನ್ ನೋಡಬಹುದು, ಈಗ ಇದ್ರದ ಮೌಲ್ಯ ಚೆಕ್ ಮಾಡೋಣ ಅಂತ. ಮೊದಲಿಗೆ ಆಂಗಲ್ ಎ ಒ ಸಿ ನೋಡೋಣ ಅಂತ. ಆಂಗಲ್ ಎ ಒ ಸಿ, ಎ ಒ ಸಿ ಅಂದ್ರೆ ಇಲ್ಲಿ ಇದೆ, ಹೌದಾ? ಸೊ ಇದು ಎಷ್ಟಿರ್ಬಹುದು, 10, 20, 30, 40, 50, 60, 70 ಇದೆ. ಇಲ್ಲೂ ಕೂಡ ಇದೆ. ಅಂದ್ರೆ ಇದು ಎಷ್ಟಿರಬಹುದು, 80 ಇರಬಹುದಾ, 80 ಇರಬಹುದಾ? ಯಾಕಂದ್ರೆ ಇಲ್ಲಿ 70 ಇದೆ. 10, 20, 30, 40, 50, 60, 70, ಇದೊಂದು 10 ಡಿಗ್ರಿ ಅಂದ್ರೆ 80 ಇರಬಹುದಾ ನೋಡೋಣ ಅಂತ. ಇಲ್ಲ, 80 ಆಗಿದೆ. ಈಗ ಬಿ ಒ ಸಿ ಅಂದ್ರೆ, ಬಿ ಒ ಸಿ ಎಲ್ಲಿದೆ, ಇಲ್ಲಿದೆ, ಈ ಕಡೆ ಸೈಡ್, ಹೌದಾ ಇಲ್ಲ? ಬಿ ಒ ಸಿ ಇದು ಎಷ್ಟಿದೆ ನೋಡೋಣ. ಇದು ಒಟ್ಟಾರೆ ಎಷ್ಟಿದೆ ನೋಡಿ, 110, 120 ಇರ್ಬಹುದಾ, ಇರ್ಬಹುದಾ ಇದು ನೋಡೋಣ ಅಂತ, ಹೌದಾ? ಹೌದಾ ಇಲ್ಲೋ? ಯಾಕಂದ್ರೆ 10, 20, 30 ಇದೇ ರೀತಿ 100 ಇದೆ. ನಂತರ ಇಲ್ಲಿ ಇಷ್ಟು 10 ಡಿಗ್ರಿ, 110 ಆಯ್ತು. ಈ ಕಡೆ 10 ಡಿಗ್ರಿ ಅಂದ್ರೆ 120 ಡಿಗ್ರಿ ಆಗಿರ್ಲಿಕ್ಕೆ ಬೇಕು. ಬಿ ಒ ಡಿ ಅಂದ್ರೆ ಇದು. ಸೊ ಇದು ಎಷ್ಟಿರ್ಬೇಕು, 80 ಇರ್ಬೇಕು, ಹೌದಾ? ನಂತರ ಎ ಒ ಡಿ ಅಂದ್ರೆ ಇದು. ಸೊ ಇದು ನಾನು 120 ಬರ್ದಿನಿ ಅಂದ್ರೆ ಇದು ಕೂಡ 120 ಬರ್ದಿರ್ಬೇಕು. ಚೆಕ್ ಮಾಡೋಣವಾ, ನಾವ್ ಒಂದು ಏನ್ ಅಸಂಪ್ಷನ್ ಮಾಡಿದ್ವಿ ಅಲ್ಲ, ಕರೆಕ್ಟ್ ಇದೆ ಇಲ್ಲೋ? ಓ, ರಾಂಗ್ ಅಂತ ಬರ್ತಾ ಇದೆ. ಒಂದ್ ನಿಮಿಷ, ಮತ್ತೆ ತಿರ್ಗಾ ಚೆಕ್ ಮಾಡೋಣ ಅಂತ. ರಾಂಗ್ ಅಂದ್ರೆ ನಾವಿಲ್ಲಿ ಆ ನನಗನ್ಸೋ ಮಟ್ಟಿಗೆ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಏನಾರ ಮಿಸ್ಟೇಕ್ ಮಾಡಿರ್ಬೇಕು. 110 ನೋಡೋಣ. ಇಲ್ಲ, ಇದು 70 ಅಂತ ಚೆಕ್ ಮಾಡೋಣ ತಡಿ. ಎಸ್, ಇದು 70 ಡಿಗ್ರಿ ಇದ್ದು ಎರಡಕ್ಕೂ. ಸೊ ಓಕೆ. ಸೊ ನಾನು ಇಲ್ಲಿ 10ದ ಲೆಕ್ಕ ಮಾಡಿದ್ದೆ. ಸೊ ನಾನು ಅದು ಎಣಿಸುದ್ರಲ್ಲಿ ಸ್ವಲ್ಪ ಏನಾಯ್ತು, ಮಿಸ್ಟೇಕ್ ಆಯ್ತು. ಇದು 10 ಅಲ್ಲ. ಸೊ ಇಲ್ಲಿಂತ್ರ ಇಲ್ಲಿ ಹಿಡ್ದೆ ಅದು 10 ಡಿಗ್ರಿ ಆಗಿದೆ, ಹೌದಾ? ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡೆ, ಕ್ಷಮಿಸಿ. ಸೊ ಇದು ಏನಾಗಿದೆ, ಇಲ್ಲಿಂತ್ರ ಇಲ್ಲಿ 10 ಡಿಗ್ರಿ. ಸೊ ಹಾಗಾಗಿ ಇದು 70 ಮೇಲೆ ಬಂತು, ಇದು 110 ಮೇಲೆ ಬಂದಿದೆ, ಹೌದಾ ಇಲ್ಲೋ? ಸೊ ಹಾಗಾಗಿ ಏನಾಗಿದೆ, ನಮ್ಗೆ ಉತ್ತರ ಏನ್ ಬಂತು. ಸೊ ಇಲ್ಲಿ ನೀವು ಗಮನಿಸಿದ್ರೆ ಆಂಗಲ್ ಎ ಒ ಸಿ, ಆಂಗಲ್ ಬಿ ಒ ಡಿ ಅಂದ್ರೆ ಇವೆರಡು ಏನಿದಾವೆ, ಅವಕ್ಕರ್ ಅಳತೆ ಏನಿದಾವೆ, ಸಮಾನವಾಗಿದ್ದಾವೆ. ನಂತರ ಇಲ್ಲಿ
ಎಒ ಸಾರಿ ಬಿಒಸಿ ಮತ್ತು ಎಒಡಿ. ಹೌದಾ, ಬಿಒಸಿ ಮತ್ತು ಎಒಡಿ ಎರಡರದು ಮೊತ್ತ ಏನಿದೆ, ಅಳತೆ ಏನಿದೆ, ಸಮಾನವಾಗೇ ಇದೆ. ಈಗ ಮತ್ತೊಂದ್ ಮಾಡಿ ನೋಡೋಣ. ಸೊ ಈಗ ಈ ರೀತಿ ಬದಲಾವಣೆ ಮಾಡಿದೆ. ಈಗ ಚೆಕ್ ಮಾಡೋಣ ಇದ್ರದ ಎಷ್ಟು ಬರುತ್ತೆ ಅಂತ. ಸರಿನಾ? ಸೊ ಇಲ್ಲಿ ನೀವು ಗಮನಿಸಿದ್ರೆ ಆಂಗಲ್ ಎ ಒ ಗೆ ಅದೇನೋ ಆಂಗಲ್ ಎ ಒ ಸಿ. ಸೊ ಇದು ಎಲ್ಲಿ ನಿಲ್ತಿರಿಕತ್ತದ ನೋಡೋಣ. ಒಂದ್ ನಿಮಿಷ. ಇದು 110ಕ್ಕೆ ನಿಂತಿದೆ. ಹೌದಾ? ಸೊ ಇದು 110 ಅಂದ್ರೆ ಬಿಒಡಿನು ಕೂಡ ಏನಾಗುತ್ತೆ, 110 ಇರುತ್ತೆ. ಹಾಗಾದ್ರೆ ಬಿಒಸಿ ಎಷ್ಟಿರಬಹುದು ಅಂದ್ರೆ ಇದು ಎಷ್ಟಿರ್ಬಹುದು? 10, 20, 30, 40, 50, 60, 70ಕ್ಕಿದೆ. ಸೊ 70. ಚೆಕ್ ಮಾಡೋಣವಾ? ಎಸ್, ನಮ್ಮ ವ್ಯಾಲ್ಯೂಸ್ ಏನ್ ಬಂತು, ಸರಿಯಾಗಿ ಬಂತು. ಹಾಗಾಗಿ ನಾವೇನಂತ ಹೇಳ್ತೀವಿ, ಎರಡು ಗೆರೆಗಳು ಒಂದಕ್ಕೊಂದು ಕೂಡಿದಾಗ ಅಲ್ಲಿ ಏನಾಗುತ್ತೆ, 4 ಕೋಣೆಗಳು ಏನಾಗ್ತವೆ, ರಚನೆ ಆಗ್ತವೆ. ಆದ್ರೆ ಅವನ್ನ ನಾವ್ ಏನಂತ ಕರಿತೀವಿ, ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಇವು ಏನಿರ್ತಾವೆ, ಒಂದಕ್ಕೊಂದು ಸಮಾನವಾಗಿ ಇರ್ತಾವೆ. ಹೌದಾ? ಎಸ್. ಸೊ ಮಕ್ಳೇ, ಇವತ್ತಿನ ಒಂದು ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೊಂದಿಷ್ಟು ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.